ಇವತ್ತು ನಿಮಗೆಲ್ಲರೂ ತಿಳಿದಿರಬಹುದು, ಒಂದು 3 ತಿಂಗಳ ಹಿಂದೆ ನಾವೊಂದು ಬ್ರಹ್ಮಾವರದಲ್ಲಿ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು IPL ಮಾದರಿಯ ಒಂದು ಕ್ರಿಕೆಟ್ ಮ್ಯಾಚ್ ನಡೆಸಿದ್ವಿ, ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾಟ. ಸೊ ಆ ಬಗ್ಗೆ ಸಾಕಷ್ಟು ಟೀಕೆ ಟಿಪ್ಪಣಿಗಳನ್ನು ನಾವು ಸಹಿಸಿಕೊಂಡಿದ್ದೇವೆ ಇಷ್ಟರವರೆಗೆ. ಆದರೆ ಇಂದು ನಮ್ಮ ಘನ ಉಡುಪಿ ನ್ಯಾಯಾಲಯ ಇಂದು ಅದರ ಹಿಂದೆ ಒಂದು ದೊಡ್ಡ ಷಡ್ಯಂತ್ರವನ್ನು ಮಾಡಿ ಆ ಒಂದು ಪಂದ್ಯಾಟವನ್ನು ನಿಲ್ಲಿಸುವ ಪ್ರಯತ್ನವನ್ನು ಮಾಡಿದರು. ನಮ್ಮ ಮ್ಯಾಚಿನ ದಿನಾಂಕದಿಂದ ಜನವರಿ 23, 24, 26 ಮ್ಯಾಚ್ ಡೇಟ್ ಇತ್ತು. ಅದರ ಹಿಂದೆ ಸರಿಸುಮಾರು 1 ರಿಂದ 1.5 ತಿಂಗಳ ಹಿಂದೆ ಒಂದು ದೊಡ್ಡ ಮಟ್ಟದ ಮಾಸ್ಟರ್ ಪ್ಲ್ಯಾನ್ ಮಾಡಿ ನಮ್ಮ ಪಂದ್ಯಾಟವನ್ನು ನಿಲ್ಲಿಸುವ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಷಡ್ಯಂತ್ರವನ್ನು ರಚಿಸಿದರು. ಇದರ ಹಿಂದೆ 3 ಆರೋಪಿಗಳು ಈಗಾಗಲೇ ಇದರ ಹಿಂದೆ ಕೆಲಸ ಮಾಡಿದ್ದಾರೆ. ಸೊ ಅವರ ಎಲ್ಲ ಒಂದು ದಾಖಲೆಗಳನ್ನು ನಾವು ಮಾನ್ಯ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದೇವೆ. ಮಾನ್ಯ ನ್ಯಾಯಾಲಯದ ನಿರ್ದೇಶನದಂತೆ ಈಗ ಬ್ರಹ್ಮಾವರ ಪೊಲೀಸ್ ಠಾಣೆಗೆ ಅದನ್ನು ವರ್ಗಾಯಿಸಲಾಗಿದೆ. ಆ ಕೇಸಿಗೆ ಸಂಬಂಧಪಟ್ಟಂತೆ ತನಿಖೆ ನಡೆಸಿ ಆದಷ್ಟು ಬೇಗ ಅದರ ಬಗ್ಗೆ ಒಂದು FIR ಸಿದ್ಧಪಡಿಸಿ ಎನ್ನುವ ಒಂದು ನಿರ್ದೇಶನವನ್ನು ಮಾನ್ಯ ನ್ಯಾಯಾಲಯ ನೀಡಿದೆ. ಸೊ ನಾವು ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ನಮಗೆ ನ್ಯಾಯಾಲಯದಲ್ಲಿ ಸಂಪೂರ್ಣವಾಗಿ ನಂಬಿಕೆ ಇದೆ. ಸಾಕಷ್ಟು ಕಷ್ಟಪಟ್ಟು ಈ ಒಂದು ಪಂದ್ಯಾಟವನ್ನು ನಾವು ಒಂದು ಕ್ರೀಡಾಕೂಟವನ್ನು ಕ್ರಿಕೆಟ್ ಪಂದ್ಯಾಟವನ್ನು ನಡೆಸಿದ್ದು ಸುಮಾರು 1 ರಿಂದ 1.5 ಕೋಟಿ. ಇದರ ಹಿಂದೆ ಸಾಕಷ್ಟು ಕಾಣದ ಕೈಗಳು ಕೆಲಸ ಮಾಡಿವೆ. ಅವರೆಲ್ಲರ ಒಂದು ಸಂಪೂರ್ಣವಾಗಿ ಅವರ ಎಲ್ಲ ಒಂದು ಏನೆಲ್ಲ ಅವರು ಷಡ್ಯಂತ್ರವನ್ನು ರಚಿಸಿದ್ದಾರೆ ಪೊಲೀಸ್ ಇಲಾಖೆಯ ತನಿಖೆಯಿಂದ ಸಂಪೂರ್ಣವಾಗಿ ಹೊರಬರಲಿದೆ. ಹಾಗೂ ಆ ಬಳಿಕ ನಾವು ಮತ್ತೊಮ್ಮೆ ನಿಮ್ಮ ಮುಂದೆ ಬರಲಿದ್ದೇವೆ. ಧನ್ಯವಾದಗಳು. ನಮ್ಮೊಂದಿಗೆ ಈಗ ಈ ಒಂದು ಕೇಸಿಗೆ ಮನವರಿಕೆ ಮಾಡಿಕೊಟ್ಟ ಉಡುಪಿಯ ಸುಪ್ರಸಿದ್ಧ ವಕೀಲರಾಗಿರುವ ಅಸಾದುಲ್ಲಾ ಅವರು ಕೂಡ ನಮ್ಮೊಂದಿಗಿದ್ದಾರೆ. ಅವರಿಗೆ ಕೂಡ ನಾನು ಧನ್ಯವಾದಗಳು ಸಮರ್ಪಿಸ್ತಾ ಇದ್ದೇನೆ. ಕೊನೆಯ ಗಳಿಗೆಯಲ್ಲಿ ನಿಲ್ಲಿಸುವ ನಿಟ್ಟಿನಲ್ಲಿ ಮತ್ತು ಆ ಪಂದ್ಯಾಟದ ಸಂಘಟಕರ ವಿರುದ್ಧ ಯಾವ ರೀತಿ ಷಡ್ಯಂತ್ರವನ್ನು ಕೆಲವೊಬ್ಬರು 3 ಜನ ರೂಪಿಸಿದರು, ಇವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಇವರು ನಮ್ಮ ಕಕ್ಷಿಗಾರರಾಗಿ ಬಂದಿದ್ದರು. ಅದರಂತೆಯೇ ಅವರು ಸಮಗ್ರವಾಗಿ ಕೆಲವೊಂದು ಅದಕ್ಕೆ ಸಾಕ್ಷ್ಯಾಧಾರಗಳನ್ನು ಕೂಡ ನೀಡಿದರು. ಆ ಸಾಕ್ಷ್ಯಾಧಾರಗಳನ್ನು 2 ದಿವಸಗಳ ಹಿಂದೆ ನಾವು ಮಾನ್ಯ ನ್ಯಾಯಾಲಯದ ಮುಂದೆ ಉಡುಪಿಯ ಪ್ರಥಮ ದರ್ಜೆ ಸಿವಿಲ್ ಮತ್ತು JMFC ನ್ಯಾಯಾಲಯದ ಮುಂದೆ ನಾವು ಮಂಡನೆ ಮಾಡಿದ್ವಿ. ಆ ಮುಖೇನ ಈಗ ಪ್ರಾಥಮಿಕ ಹಂತದಲ್ಲಿ ಕೆಲವೊಂದು ಸತ್ಯಾಸತ್ಯತೆ ಕಂಡು ಬಂದ ಕಾರಣ ಈಗ ಬ್ರಹ್ಮಾವರ ಠಾಣಾಧಿಕಾರಿಗಳಿಗೆ FIR ಅನ್ನು ದಾಖಲು ಮಾಡಲಿಕ್ಕೆ, ಆ ಆರೋಪಿಗಳ ವಿರುದ್ಧ FIR ದಾಖಲು ಮಾಡಲಿಕ್ಕೆ ನ್ಯಾಯಾಲಯ ನಿರ್ದೇಶನವನ್ನು ನೀಡಿದೆ. ಅದರಂತೆ ಈ 3 ಆರೋಪಿಗಳು ಯಾರಂತ ಹೇಳಿದರೆ, ಒಂದು ಫರೀದ್ ನಡಾಫ್, ಮತ್ತೊಂದು ಅಲ್ತಾಫ್ ಮತ್ತು ಮನ್ಸೂರ್ ಕೋಡಿ, ಇವರ ವಿರುದ್ಧ ನಾವು ಆರೋಪವನ್ನು ಸಲ್ಲಿಸಿದ್ದೇವೆ. ಅದರಂತೆ ಇವರ ವಿರುದ್ಧ ಭಾರತೀಯ ನ್ಯಾಯ ಸಂಹಿತೆಯ ಕಲಾ 356/1, 356/2, 356/3, 308/1, 308/2, 351/1 ಮತ್ತು 351/2ರಂತೆ ಈ ಕಾನೂನು ಕ್ರಮ ಕೈಗೊಳ್ಳಲಿಕ್ಕೆ ನಾವು ನ್ಯಾಯಾಲಯದ ಮುಂದೆ ಅರ್ಜಿಯನ್ನು ದಾಖಲು ಮಾಡಿದ್ದೇವೆ. ಇದೀಗ ನಮಗೆ ಆರಂಭಿಕ ಹಂತದ ಜಯ ದೊರಕಿದೆ. ಇನ್ನು ಸ್ವಲ್ಪ ದಿನಗಳಲ್ಲೇ ಈ ಒಂದು ಸಂಪೂರ್ಣ ತನಿಖೆಯನ್ನು ನಡೆಸಿ ವರದಿಯನ್ನು ನ್ಯಾಯಾಲಯದ ಮುಂದೆ ಸಂಬಂಧಪಟ್ಟ ಠಾಣಾಧಿಕಾರಿಗಳು ಸಲ್ಲಿಸಲಿದ್ದಾರೆ. ಈ ಒಂದು ಇಡೀ ಪಂದ್ಯಾಟ ನಡೆದಾಗ ಮೇಲ್ನೋಟಕ್ಕೆ ಸಂಘಟಕರದ್ದೇ ತಪ್ಪು ಅಂತ ಅನ್ನಿಸೋ ರೀತಿಯಲ್ಲಿ ಈ ವಿದ್ಯಮಾನಗಳನ್ನು ಸೃಷ್ಟಿಸಲಾಗಿತ್ತು. ಆ ನಂತರ ಈಗ ಸಾಕ್ಷ್ಯಾಧಾರವನ್ನು ನೋಡಿದ ನಂತರ ಈ ಒಂದು ಪಂದ್ಯಾಟವನ್ನು ನಿಲ್ಲಿಸಲಿಕ್ಕೆ ಕೆಲವೊಂದು ಕಾಣದ ಕೈಗಳು ಕೆಲಸ ಮಾಡಿವೆ. ಅವರು ಯಾರು ಅಂತ ಹೇಳಿ ಇನ್ನು ಶೀಘ್ರದಲ್ಲೇ ಸಮಾಜದ ಮುಂದೆ ಬರಲಿಕ್ಕಿದೆ. ಧನ್ಯವಾದಗಳು.